ಕೇಶವ ಅಯ್ಯಂಗಾರ್ ಹಾಗೂ ಸುಲೋಚನಾ ದಂಪತಿಗಳ ಹಿರಿಯ ಮಗಳಾಗಿ 1979 ಜೂನ್ 18ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಜನಿಸಿದ ಆಶಾ ರಘು ಅವರು ಕನ್ನಡದ ಪ್ರಮುಖ ಕಾದಂಬರಿಗಾರ್ತಿಯರಲ್ಲಿ ಒಬ್ಬರು. ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸ್ನಾತಕೋತ್ತರ ಪದವಿ ಪಡೆದು ಉಪನ್ಯಾಸಕರಾಗಿ ಕೆಲಕಾಲ ಕಾರ್ಯನಿರ್ವಹಿಸಿದವರು. ನಂತರ ರಂಗಭೂಮಿ, ಕಿರುತೆರೆ, ಬೆಳ್ಳಿತೆರೆಗಳಲ್ಲಿಯೂ ಕಲಾವಿದೆಯಾಗಿ, ಸಂಭಾಷಣೆಕಾರರಾಗಿ, ಸಹಾಯಕ ನಿರ್ದೇಶಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಬಾಲ್ಯದಿಂದಲೇ ಶಾಲಾ ಕಾಲೇಜುಗಳಲ್ಲಿ ನಾಟಕ ಮತ್ತು ಇತರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದ ಇವರಿಗೆ ಕಲ್ಪನಾ ಶಕ್ತಿ ಸುಲಭವಾಗಿ ದಕ್ಕಿತೆಂದರೆ ತಪ್ಪಾಗದೇನು. ಅಲ್ಲದೆ ಅಭಿನಯ ತರಂಗದ ಡಿಪ್ಲೊಮಾ ಪಡೆದು ರಂಗಭೂಮಿಯ ತರಬೇತಿಯನ್ನು ಪಡೆದವರು. 2007ರಲ್ಲಿ ನವರಸ ಕಲಾಶಾಲೆ ಎಂಬ ತಮ್ಮ ಸ್ವಂತ ಸಂಸ್ಥೆಯನ್ನು ಆರಂಭಿಸಿದರು. ಅಲ್ಪಕಾಲವಷ್ಟೇ ಇದ್ದರೂ ಈ ಸಂಸ್ಥೆಯಲ್ಲಿ ಹಲವು ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳನ್ನು ನಡೆಸುತ್ತಿದ್ದರು. ಇಂಥ ಒಂದು ಹಿನ್ನೆಲೆಯಲ್ಲಿ ಬಂದ ಇವರು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡ ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆ ಅಪೂರ್ವ. ಆವರ್ತ, ಗತ, ಮಾಯೆ, ಚಿತ್ತರಂಗ, ಕೆಂಪು ದಾಸವಾಳ, ವಕ್ಷಸ್ಥಳ ಕಾದಂಬರಿಗಳನ್ನು, 6ನೇ ಬೆರಳು, ಬುಗಸೆಯಲ್ಲಿ ಕಥೆಗಳು, ಅಪರೂಪದ ಪುರಾಣ ಕಥೆಗಳು ಮೊದಲಾದ ಕಥಾ ಸಂಕಲನಗಳನ್ನು, ಚೂಡಾಮಣಿ, ಕ್ಷಮಾದಾನ, ಬಂಗಾರದ ಪಂಜರ ಮತ್ತು ಇತರ ಮಕ್ಕಳ ನಾಟಕಗಳು, ಪೂತಿನಿ ಮೊದಲಾದ ನಾಟಕ ಕೃತಿಗಳನ್ನು ರಚಿಸಿದ್ದಾರೆ. ಪೂತಿನಿ ನಾಟಕವು 9 ನಾಟಕಗಳ ಒಂದು ಸಂಕಲನ. ಇವರ ಆವರ್ತ ಕಾದಂಬರಿಯ ಕುರಿತು ಕೃತಿ ಆವರ್ತ ಮಂಥನ ಕೂಡ ಪ್ರಕಟಗೊಂಡಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸೂರ್ಯನಾರಾಯಣ ಚಡಗ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪಳಕಳ ಸೀತಾರಾಮ ಭಟ್ಟ ಪ್ರಶಸ್ತಿ, ರಾಯಚೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜಲಕ್ಷ್ಮಿ ಬರಗು ರಾಮಚಂದ್ರಪ್ಪ ಪ್ರಶಸ್ತಿ, ಹೀಗೆ ಮುಂತಾದ ಹಲವು ಪ್ರಶಸ್ತಿಗಳನ್ನು ಪಡೆದಂಥವರು. ಕರ್ನಾಟಕ ಲೇಖಕಿಯರ ಸಂಘದ ತ್ರಿವೇಣಿ ದತ್ತನಿಧಿ ಪ್ರಶಸ್ತಿಯನ್ನು ಪಡೆದವರು. ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತು 2023ರಲ್ಲಿ ಇವರಿಗೆ ಸಾಹಿತ್ಯಾಮೃತ ಸರಸ್ವತಿ ಎಂಬ ಬಿರುದನ್ನು ಕೂಡ ಕೊಟ್ಟು ಗೌರವಿಸಿದೆ. ಸಾಮಾನ್ಯವಾಗಿ ಎಲ್ಲರೂ ಕಾದಂಬರಿ ಬರೆದು ಶೀರ್ಷಿಕೆಗೆ ಪರದಾಡಿದರೆ, ಲೇಖಕಿ ಆಶಾ ರಘು ಅವರು ಮೊದಲು ಶೀರ್ಷಿಕೆಯನ್ನು ನಿರ್ಧರಿಸಿ ಮತ್ತೆ ಕೃತಿಯ ರಚನೆಗೆ ಹೊರಡುವುದು ವಿಶೇಷವಾಗಿದೆ. ಈ ಮಾಸದ ನಮ್ಮ ಕನ್ನಡ ಪುಸ್ತಕ ಪರಿಚಯದಲ್ಲಿ ಆಶಾ ರಘು ಅವರ ಕೆಲವು ಕೃತಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ಧನ್ಯವಾದಗಳು.